ಇದು ರಹಮತ್ತಿನ ಹತ್ತಿನಲ್ಲಿದ್ದೇವೆ. ನಾವು ನಮ್ಮ ಜೀವನದ ಪ್ರತಿ ಕ್ಷಣವೂ ಕೂಡ ಅವನ ರಹಮತ್ತಿನಿಂದಲೇ ಬದುಕ್ತಾ ಇದ್ದೇವೆ. ನಮ್ಮ ಶ್ವಾಸೋಚ್ಛ್ವಾಸಗಳು, ನಾವು ಕುಡಿಯುವ ನೀರು, ತಿನ್ನುವ ಅನ್ನ, ನೋಡುವ ಕಣ್ಣು, ನಮ್ಮ ಶರೀರದಲ್ಲಿ ಪ್ರತಿ ಕ್ಷಣವು ನಡೆಯುತ್ತಿರುವ ಚಲನವಲನಗಳು ಪ್ರತಿಯೊಂದು ಕೂಡ ಅಲ್ಲಾಹನ ವಿಶೇಷವಾದ ರಹಮತ್ತಿನಿಂದ. ಅವನು ಕೊಟ್ಟ ಕಣ್ಣಿನ ಮೂಲಕ ಹರಾಮ್ ನೋಡುತ್ತೇವೆ, ಆದರೆ ಕಣ್ಣಿನ ಸಾಮರ್ಥ್ಯವನ್ನು ತೆಗೆದಿಲ್ಲ ಆ ರಬ್ಬು. ಅವನು ಕೊಟ್ಟ ಕಿವಿಯ ಮೂಲಕ ಹರಾಮ್ ಕೇಳುತ್ತಿದ್ದೇವೆ, ಆದರೆ ಕಿವಿಯ ಶ್ರವಣ ಸಾಮರ್ಥ್ಯವನ್ನು ಕಡಿಮೆಗೊಳಿಸಿಲ್ಲ. ಅವನು ಕೊಟ್ಟ ನಾಲಿಗೆಯ ಮೂಲಕ ಹರಾಮ್ ಹೇಳುತ್ತೇವೆ, ಆದರೆ ರುಚಿ ಇನ್ನೂ ಕೂಡ ಕಡಿಮೆಯಾಗಿಲ್ಲ. ಅವನು ಕೊಟ್ಟ ಪ್ರತಿಯೊಂದು ಅಂಗಾಂಗಗಳು ಅಲ್ಲಾಹು ತಾಲ ನಿರಂತರವಾಗಿ ಪ್ರತಿ ಕ್ಷಣಗಳು, ಪ್ರತಿ ನಿಮಿಷಗಳು ಅವನ ರಹಮತ್ತನ್ನು ಸುರಿಯುತ್ತಲೇ ಇದ್ದಾನೆ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಪವಿತ್ರ ಕುರ್ಆನಿನ ಆರಂಭದ ಮೊದಲ ಆಯತೆ ಅಲ್ಲಾಹನ ವಿಶೇಷತೆಗಳಲ್ಲಿ ಅತ್ಯಂತ ಪ್ರಮುಖವಾದ ವಿಶೇಷತೆ ಅರ್ ರಹ್ಮಾನ್ ಅರ್ ರಹೀಮ್ ಎಂದು ಹೇಳಿಕೊಂಡಾಗಿದೆ. ಅವನ ಅನುಗ್ರಹಗಳು. ಅಲ್ಲಾಹು ಯಾವತ್ತೂ ಕೂಡ ನಮ್ಮ ಮೇಲೆ ದ್ವೇಷ ಇಟ್ಟುಕೊಂಡವನಲ್ಲ. ಅಲ್ಲಾಹು ಯಾವತ್ತೂ ಕೂಡ ಮನುಷ್ಯರನ್ನು ಇಕ್ಕಟ್ಟಿಗೆ ಸಿಲುಕಿಸುವವನಲ್ಲ. ಅಲ್ಲಾಹು ಯಾವತ್ತೂ ನಮಗೆ ಕಷ್ಟ ಕೊಡುವವನಲ್ಲ. ಅಲ್ಲಾಹು ನಮ್ಮನ್ನು ಯಾವತ್ತೂ ಕೂಡ ಪ್ರೀತಿಸುವವನು, ಅವನ ರಹಮತ್ತನ್ನು ಸುರಿಯುತ್ತಾ ಇರುವವನು. ಈ ರಮಲಾನ್ ತಿಂಗಳ 10 ದಿನ ರಹಮತ್ತು ಕೇಳಲು, ಅವನ ರಹಮತ್ತು ಸುರಿಯಲು ಬೇಕಾಗಿ ನಮಗೆ ಇಟ್ಟಿರುವಾಗ ಇಷ್ಟು ದೊಡ್ಡ ಪಾಪಿ ಕೇಳಿದರು, ಏನು ಕೇಳಿದರೂ ಕೂಡ ಅಲ್ಲಾಹನು ಕೊಡಲು ರೆಡಿಯಾಗಿದ್ದಾನೆ. ನಿಮಗೆ ಸಾಲವಿದೆಯಾ, ಮನೆ ಇಲ್ವಾ, ಟೆನ್ಷನ್ ಇದೆಯಾ, ಬೇಸರ ಇದೆಯಾ, ರೋಗಗಳಿದೆಯಾ, ತೊಂದರೆಗಳಿವೆಯಾ, ಏನು ಬೇಕಾದರೂ ರಹಮಾನಾದ ರಬ್ಬಿನೊಂದಿಗೆ ಕೇಳಿದರೆ, ಅವನ ರಹಮತ್ತನ್ನು ಸುರಿಯುವಂತಹ ದಿನಗಳಲ್ಲಿ ಕೇಳಿದರೆ ಖಂಡಿತ ಅಲ್ಲಾಹು ಕೊಟ್ಟೇ ಕೊಡ್ತಾನೆ. ನನ್ನ ರಬ್ಬು ಕೊಡ್ತಾನೆ, ನನ್ನ ರಬ್ಬು ಕೊಡ್ತಾನೆ ಎಂಬ ವಿಶ್ವಾಸ ಗಟ್ಟಿಯಾಗಿಟ್ಟುಕೊಂಡು ಕೇಳಿ. ಬೇರೆ ಯಾರೊಂದಿಗೆ ಕೇಳುವುದಕ್ಕಿಂತಲೂ ಆ ರಬ್ಬಿನೊಂದಿಗೆ ರಹಮತ್ತು ಕೇಳಿದರೆ ಖಂಡಿತವಾಗಿಯೂ ಅಲ್ಲಾಹು ತಾಲ ಸುರಿಯುತ್ತಾನೆ. ಅವನ ಕೈಯಲ್ಲಿ ಯಾವುದು ಕೂಡ ಕಡಿಮೆಯಾಗಿಲ್ಲ. ಅವನ ಖಜಾನೆ ಯಾವತ್ತೂ ಕೂಡ ಬರಿದಾಗುವ ಖಜಾನೆಯಲ್ಲ, ಅದು ವಿಶಾಲವಾಗಿದೆ. ವಯರ್ಜುಕು ಮನ್ ಯಶಾഉ ಬಿಗೈರಿ ಹಿಸಾಬ್. ಅವನು ಅವನಿಚ್ಛಿಸಿದವರಿಗೆ ಲೆಕ್ಕವಿಲ್ಲದಷ್ಟು ಕೊಡ್ತಾನೆ. ಅವನ ಪ್ರೀತಿಯನ್ನು ಸಂಪಾದಿಸಿ, ಅದು ಬಿಟ್ಟು ಯಾವತ್ತೂ ಕೂಡ ನಿರಾಶರಾಗಬೇಕಾಗಿಲ್ಲ. ಅಲ್ಲಾಹನ ಅನುಗ್ರಹದಲ್ಲಿ ನಿರಾಸೆಯಾಗುವ ಅಗತ್ಯನೇ ಇಲ್ಲ. ಕಾರಣ ಅವನು ನಮಗೆ ಕೊಡಲು ಬೇಕಾಗಿ ನಿಂತಿರುವಂತಹ ರಬ್ಬಾಗಿದ್ದಾನೆ. ನಮಗೆ ಕೊಡಲು ಬೇಕಾಗಿ ತಯಾರಾಗಿದ್ದಾನೆ, ಕೊಡಲು ಬೇಕಾಗಿ ಕಾಯ್ತಾ ಇದ್ದಾನೆ. ನಾವು ಕೇಳಲಿಕ್ಕೆ ಬೇಕಾಗಿ ಅವನು ಕಾಯ್ತಾ ಇದ್ದಾನೆ. ನನ್ನೊಂದಿಗೆ ಕೇಳಿ, ನಾನು ಕೊಡ್ತೇನೆ ಎಂದು ರಬ್ಬು ಹೇಳ್ತಾನೆ. ಈ ರೀತಿ ಹೇಳುವ 10 ದಿನಗಳು ಕೇವಲ ವಾಟ್ಸಪ್ಪುಗಳಲ್ಲೋ, ಇನ್ಸ್ಟಾಗಳಲ್ಲೋ, ಫೇಸ್ಬುಕ್ಗಳಲ್ಲೋ ಅಥವಾ ಇನ್ನಿತರ ಗಫಲತ್ಗಳಲ್ಲಿ ಮಾತ್ರ ಈ ಒಂದು ಅಮೂಲ್ಯವಾದ ಕ್ಷಣಗಳನ್ನು ಪೋಲು ಮಾಡದೆ ರಹ್ಮಾನಾದ ಅಲ್ಲಾಹನೊಂದಿಗೆ ಅವನ ಅನುಗ್ರಹಗಳನ್ನು ಧಾರಾಳವಾಗಿ ಕೇಳೋಣ. ಈ ಸಮಯವನ್ನು ಯೂಸ್ ಮಾಡಿಕೊಂಡು ರಬ್ಬಿನೊಂದಿಗೆ ನಿರಂತರವಾಗಿ ಕೇಳಿ ಪಡ್ಕೊಳ್ಳೋಣ. ಅಲ್ಲ ಕೊಡ್ತಾನೆ, ಅಲ್ಲ ಕೊಡಲು ಕಾಯ್ತಾ ಇದ್ದಾನೆ. ಅಲ್ಲಾಹ್ ಮುಬಾರಕ್.